ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಾಲಾ ವೇಣುಗೋಪಾಲ್. ನಮ್ಮ ಮನೆಯಲ್ಲಿ ಪಾಡ್ಯದಿಂದ ವಿಜಯದಶಮಿಯವರೆಗೆ ಗೊಂಬೆಗಳನ್ನಿಟ್ಟು ದೇವರನ್ನು ಆರಾಧಿಸುವಂತಹ ಒಂದು ಪದ್ಧತಿ ಇದೆ. ಅದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ದಸರಾ ಮೆರವಣಿಗೆ. ಮೈಸೂರಿನಲ್ಲಿ ಆಚರಿಸುವಂತಹ ದಸರಾ ಜಂಬೂ ಸವಾರಿಯನ್ನು ಬಿಂಬಿಸುವಂತಹ ಒಂದು ಗೊಂಬೆಗಳನ್ನಿಟ್ಟು ಆರಾಧಿಸಿದ್ದೇವೆ. ನೀವೇ ನೋಡಬಹುದು, ಇಲ್ಲಿ ಆನೆಗಳ ಹಿಂಡಿವೆ, ಹಾಗೆಯೇ ಸೈನಿಕರ ಹಿಂಡಿದೆ, ವೀರಗಾಸೆ ಹಾಕುತ್ತಿರುವಂತಹ ಒಂದು ಚಿತ್ರಣ, ಚಾಮುಂಡೇಶ್ವರಿ ಮಾತೆಯ ಅಂಬಾರಿ, ಮಹಾರಾಜರಿರ್ತಕ್ಕಂತಹ ಅಂಬಾರಿ, ಹಾಗೆಯೇ ಮಲ್ಲ ಯುದ್ಧ ನಡೆಯುವಂತಹ ಒಂದು ಚಿತ್ರಣವನ್ನು ನಾವು ನೋಡಬಹುದು. ಹಾಗೆಯೇ ನಾವು ಇನ್ನು ಯಾವ ಯಾವ ಗೊಂಬೆಗಳನ್ನಿಟ್ಟು ಆರಾಧಿಸಿದ್ದೇವೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ನಾವು ಗೊಂಬೆಗಳನ್ನು 7 ಮೆಟ್ಟುಗಳನ್ನು ಜೋಡಿಸಿ ಗೊಂಬೆಗಳನ್ನಿಟ್ಟು ಆರಾಧಿಸಿದ್ದೇವೆ. ಇದನ್ನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ. ನೋಡಿ ವೀಕ್ಷಕರೇ, ಮೊದಲನೇ ಸ್ಟೆಪ್ನಲ್ಲಿ ವೇಣುಗೋಪಾಲ, ಲಕ್ಷ್ಮಿ, ಸರಸ್ವತಿ, ಲಕ್ಷ್ಮೀ ವರಾಹ, ಪುನಃ ವೇಣುಗೋಪಾಲ, ಲಕ್ಷ್ಮೀ ಹಯಗ್ರೀವರು, ದುರ್ಗಾಮಾತೆ, ವೇಣುಗೋಪಾಲ, ಹೀಗೆ ನಮ್ಮ ಮನೆ ದೇವರು ಹಾಗೂ ಆರಾಧ್ಯ ದೈವಗಳನ್ನಿಟ್ಟು ಪೂಜಿಸುವಂತಹ ಒಂದು ಪದ್ಧತಿ ಇದೆ. ಹಾಗೆಯೇ ಎರಡನೇ ಒಂದು ಸ್ಟೆಪ್ನಲ್ಲಿ ನಾರಾಯಣನ ದಶಾವತಾರ, ಅಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹನ ಅವತಾರ, ವಾಮನಾವತಾರ, ಪರಶುರಾಮನ ಅವತಾರ, ರಾಮನ ಅವತಾರ, ಬಲರಾಮನ ಅವತಾರ, ಕೃಷ್ಣನ ಅವತಾರ, ಹಾಗೆಯೇ ಕಲ್ಕಿಯ ಅವತಾರವನ್ನು ಬಿಂಬಿಸುವಂತಹ ಚಿತ್ರಣವನ್ನು ಮೂಡಿಸಿದ್ದೇವೆ. ಇನ್ನು ಮೂರನೇ ಸ್ಟೆಪ್ನಲ್ಲಿ ನಾವು ಅಷ್ಟವರಾಹಿಗಳಿರುವ ಒಂದು ಸೆಟ್ಟನ್ನು ಇಟ್ಟು ಪೂಜಿಸಿದ್ದೇವೆ. ಹಾಗೆಯೇ ಮಧ್ಯಭಾಗದಲ್ಲಿ ಕಾಳಿಂಗ ನರ್ತನ ಮಾಡುತ್ತಿರುವಂತಹ ಕೃಷ್ಣನ ವಿಗ್ರಹವನ್ನಿಟ್ಟು ಆರಾಧಿಸಿದ್ದೇವೆ. ಹಾಗೆಯೇ ಅಷ್ಟಲಕ್ಷ್ಮಿಯರಿರುವಂತಹ ಸೆಟ್ಟನ್ನು ಇಟ್ಟು ಲಕ್ಷ್ಮೀ ಮಾತೆಯನ್ನು ಪೂಜಿಸಿದ್ದೇವೆ. ಹಾಗೆಯೇ ನಾಲ್ಕನೇ ಒಂದು ಸ್ಟೆಪ್ನಲ್ಲಿ ಕೃಷ್ಣನ ವಿಗ್ರಹದೊಂದಿಗೆ ಸಪ್ತ ಮಾತೃಕೆಯರಿರುವಂತಹ ಒಂದು ಸೆಟ್ಟನ್ನು ಇಟ್ಟು ಪೂಜಿಸಿದ್ದೇವೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಸಪ್ತ ಮಾತೃಕೆಯರು ಸ್ಕಂದನನ್ನು ಬೆಳೆಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿ ಈ ಒಂದು ರೂಪವನ್ನು ಪಡೆದಿದ್ದಾರೆ ಅನ್ನೋದೆಲ್ಲ ನಮಗೆ ಗೊತ್ತಿರುವಂತಹ ಒಂದು ವಿಷಯ. ಹಾಗೆಯೇ ಈ ಒಂದು ಸ್ಟೆಪ್ನಲ್ಲಿ ನಾವು ಆಂಡಾಳ್ ಮಾತೆಯ ಒಂದು ಸೆಟ್ಟನ್ನು ಸಹ ಇಟ್ಟಿದ್ದೇವೆ. ಈ ಒಂದು ಆಂಡಾಳ್ ಮಾತೆ ಮೀರಾ ಮಾತೆಯಂತೆಯೇ ಕೃಷ್ಣನನ್ನು ತನ್ನ ಪತಿ ಎಂದು ಮದುವೆಯಾಗದೆಯೇ ಜೀವಿಸಿದಂತಹ ಒಬ್ಬ ಸಾಧ್ವಿ ಅಂತಲೇ ಹೇಳ್ಬಹುದು. ಇವರು ನೋಡಿ, ಇಲ್ಲಿ ತುಳಸಿ ಕಟ್ಟೆ ಇದೆಯಲ್ಲ, ತುಳಸಿ ಕಟ್ಟೆಯ ಬಳಿ ನಮಗೆ ದೊರೆತಂತಹ ಆಂಡಾಳ್ ಮಾತೆ. ಹಾಗೆ ಈ ಒಂದು ಸ್ಟೆಪ್ನಲ್ಲಿ ನಾವು ನಮ್ಮ ಆಚಾರ್ಯರಾಗಿರ್ತಕ್ಕಂತಹ ರಾಮಾನುಜಾಚಾರ್ಯರ ಒಂದು ವಿಗ್ರಹವನ್ನಿಟ್ಟು ಆರಾಧಿಸಿದ್ದೇವೆ. ಇವರು ವಿಶಿಷ್ಟಾದ್ವೈತ ಪಂಥದ ನಿರ್ಮಾತೃರಾಗಿದ್ದಾರೆ. ಇವರ ಗುರುಗಳೇ ವೇದಾಂತ ದೇಶಿಕರು, ಅವರನ್ನು ಸಹ ಇಟ್ಟು ನಾವು ಆರಾಧಿಸಿದ್ದೇವೆ. ಹಾಗೆಯೇ ಮುಂದಿನ ಒಂದು ಸ್ಟೆಪ್ನಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ಅದರ ಹಿಂದೆ ನಾವು ಪಟ್ಟದ ಗೊಂಬೆಗಳನ್ನಿಟ್ಟು ಪೂಜಿಸಿ ಆರಾಧಿಸಿದ್ದೇವೆ. ಈ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ನನ್ನ ತಾಯಿ ನನ್ನ ಮದುವೆಯ ಸಂದರ್ಭದಲ್ಲಿ ಕೊಟ್ಟಂತಹ ಪಟ್ಟದ ಗೊಂಬೆಯ ಸೆಟ್ಟು. ಇದಕ್ಕೆ ಈಗ 20 ವರ್ಷಗಳಾಗಿವೆ. ಹಾಗೆಯೇ ಪಕ್ಕದಲ್ಲಿ ನಾನು ಕೊಂಡಂತಹ ಒಂದು ಪಟ್ಟದ ಗೊಂಬೆ, ಹಾಗೆಯೇ ಅತ್ತೆ ಕೊಟ್ಟಂತಹ ಒಂದು ಪಟ್ಟದ ಗೊಂಬೆ. ಇನ್ನೊಂದು ವಿಶೇಷ ಅಂದರೆ ನಾವು ಕಳಶವನ್ನು ಗಿಂಡಿಯ ಮೂಲಕವೇ ಇಟ್ಟು ಪೂಜಿಸುವಂತಹ ಪದ್ಧತಿಯನ್ನು ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದೇವೆ. ಈ ಒಂದು ಸ್ಟೆಪ್ನಲ್ಲಿ ನಾವು ಮೀನಾಕ್ಷಿ ಕಲ್ಯಾಣವನ್ನು ಬಿಂಬಿಸುವಂತಹ ಒಂದು ಸೆಟ್ಟನ್ನು ಇಟ್ಟು ಆರಾಧಿಸಿದ್ದೇವೆ. ನೋಡಿ ವೀಕ್ಷಕರೇ, ಇಲ್ಲಿ ಮೀನಾಕ್ಷಿ ಮತ್ತು ಶಿವನ ವಿಗ್ರಹಗಳಿವೆ. ಇವರಿಗೆ ಲಕ್ಷ್ಮೀನಾರಾಯಣರು ಧಾರೆಯನ್ನು ಎರೆಯುತ್ತಿರುವಂತಹ ಒಂದು ಚಿತ್ರಣವನ್ನು ನೋಡಬಹುದು. ಹಾಗೆಯೇ ಇಲ್ಲಿ ಸರಸ್ವತಿ, ಬ್ರಹ್ಮ, ಇತರ ದೇವಾದಿ ದೇವತೆಗಳು
ಇರೋದನ್ನು ನಾವು ನೋಡಬಹುದು. ಹಾಗೆಯೇ ಇದೇ ಸ್ಟೆಪ್ನಲ್ಲಿ ನಾವು ರಾಮಾನುಜರ ಕಾಲದ ಇದ್ದಂತಹ ಆಳ್ವಾರುಗಳ ಒಂದು ಸೆಟ್ಟನ್ನು ಇಟ್ಟಿದ್ದೇವೆ. ಇವರು ಆಗಿನ ಕಾಲದಲ್ಲಿ ಪಾಸುರರ್ಗಳ ಅಂತ ಹೇಳಿ ಬರೆದಿದ್ದಾರೆ. ಈಗ ಅಂದರೆ ಕರ್ನಾಟಕದಲ್ಲಿ ಬಸವಣ್ಣನವರ ವಚನಗಳು ಹೇಗಿವೆಯೋ ಅಂದರೆ ನಿಮಗೆ ತಿಳಿಸೋದೇನು ಅಂತ ಹೇಳಿದ್ರೆ, ಅವರು ಶಕ್ತಿ ವಿಶಿಷ್ಟಾದ್ವೈತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದು ಇವರ ಒಂದು ಪ್ರೇರಿತ ಅಂತ ಹೇಳಬಹುದು. ರಾಮಾನುಜಾಚಾರ್ಯರ ಪ್ರೇರಿತದಿಂದಾಗಿ ಅವರು ಶಕ್ತಿ ವಿಶಿಷ್ಟಾದ್ವೈತ ಅನ್ನೋ ಒಂದು ಪಂಥವನ್ನು ನಿರ್ಮಾಣ ಮಾಡಿದ್ರು. ಹಾಗೆಯೇ ವಚನಗಳು ಅಂತ ಹೇಳಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಆಳ್ವಾರುಗಳು ಬರೆದಿರ್ತಕ್ಕಂತಹ ಪಾಸರ್ಗಳು ತಮಿಳು ಭಾಷೆನಲ್ಲಿದೆ. ನಮ್ಮ ಬಸವಣ್ಣನವರು ಬರೆದಿರ್ತಕ್ಕಂತಹ ವಚನಗಳು ಕನ್ನಡದಲ್ಲಿದೆ. ಸೊ ಈ ಒಂದು ಕಾನ್ಸೆಪ್ಟನ್ನು ಮೂಡಿಸಲುಕೋಸ್ಕರ ಈ ಆಳ್ವಾರುಗಳನ್ನಿಟ್ಟು ಪೂಜಿಸಿದ್ದೇವೆ. ಇವರೆಲ್ಲರೂ ಸಹ ವಚನಕಾರರು ಅಂತ ಹೇಳಿ ನಾವು ಹೇಳಬಹುದು. ಹಾಗೆಯೇ ಮುಂದಿನ ಸ್ಟೆಪ್ನಲ್ಲಿ ನಾವು ರಾಮಾಯಣವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇರೋದು. ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದ ಸಂದರ್ಭದಲ್ಲಿ ಅವರ ರಾಜಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳ ಆಜ್ಞೆಯ ಮೇರೆಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇರುವಂತಹ ಒಂದು ಚಿತ್ರಣ. ಹಾಗೆಯೇ ಮುಂದೆ ಬಂದರೆ ಅವರಿಗೆ ಅಗ್ನಿದೇವ ನೀಡಿದಂತಹ ಒಂದು ಪ್ರಸಾದವನ್ನು ಸ್ವೀಕರಿಸಿ ಅವರಿಗೆ 4 ಜನ ಮಕ್ಕಳ ಒಂದು ಅನುಗ್ರಹವಾಗುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಜನನವಾಗುವಂತಹ ಒಂದು ಚಿತ್ರಣ. ಅವರು ಮುಂದೆ ಬೆಳೆದು ವಿದ್ಯೆಯನ್ನು ಕಲಿತು ಒಮ್ಮೆ ರಾಮ ಮತ್ತು ಲಕ್ಷ್ಮಣ ಕಾಡಿಗೆ ಹೋದಾಗ ಅಲ್ಲಿ ಅಹಲ್ಯೆಯು ಕಲ್ಲಾಗಿದ್ದು ರಾಮನ ಪಾದಸ್ಪರ್ಶ ಆದ ಕೂಡಲೇ ಅಹಲ್ಯೆಯ ಶಾಪ ವಿಮೋಚನೆ ಆಗ್ತಾ ಇರುವಂತಹ ಒಂದು ಚಿತ್ರಣ. ಹಾಗೆಯೇ ಮುಂದೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಸೀತೆಯನ್ನ ಹುಡುಕ್ತಾ ಹೋಗುವಂತಹ ಸಂದರ್ಭದಲ್ಲಿ ಅಂಬಿಗರ ರಾಜ ಗುಹನ ಭೇಟಿಯಾಗತ್ತೆ. ಅವನ ಒಂದು ಆತ್ಮೀಯತೆಯೊಂದಿಗೆ ಬೀಳ್ಕೊಡುವಂತಹ ಒಂದು ಸಂದರ್ಭವನ್ನು ಮೂಡಿಸುವಂತಹ ಒಂದು ಚಿತ್ರಣವಿದು. ಹಾಗೆಯೇ ವಾಲಿ ಸುಗ್ರೀವರ ಒಂದು ಕದನದಲ್ಲಿ ರಾಮನ ಮೂಲಕ ವಾಲಿಯ ವಧೆಯಾಗುವಂತಹ ಒಂದು ಚಿತ್ರಣವನ್ನು ನೋಡಬಹುದು. ಹಾಗೆ ಮುಂದೆ ಅಶೋಕವನದಲ್ಲಿ ಸೀತೆಯನ್ನು ಭೇಟಿ ಮಾಡಲು ಹನುಮಂತನು ಬಂದಾಗ ಸೀತಾದೇವಿಯು ಚೂಡಾಮಣಿಯನ್ನು ಹನುಮಂತನಿಗೆ ನೀಡ್ತಾ ಇರುವಂತಹ ಒಂದು ಚಿತ್ರಣವನ್ನು ಕಾಣಬಹುದು. ಹಾಗೆಯೇ ಇಲ್ಲಿ ಲಕ್ಷ್ಮಣನು ಮೂರ್ಛಿತನಾದಾಗ ಋಷಿಗಳ ಆಜ್ಞೆಯ ಮೇರೆಗೆ ಹನುಮಂತನು ಸಂಜೀವಿನಿ ಪರ್ವತವನ್ನು ತರ್ತಾ ಇರುವಂತಹ ಒಂದು ಚಿತ್ರಣ. ಮುಂದಿನ ಒಂದು ಸ್ಟೆಪ್ನಲ್ಲಿ ಕುಂಭಕರ್ಣನ ನಿದ್ರಾಭಂಗ. ನಿಮಗೆಲ್ಲ ತಿಳಿದಿರೋ ಹಾಗೆ ಕುಂಭಕರ್ಣ 6 ತಿಂಗಳು ನಿದ್ರೆ ಮಾಡ್ತಾನೆ ಅನ್ನೋದು ಗೊತ್ತೇ ಇದೆ. ಸೊ ಅವನನ್ನು ಏಳಿಸೋಕ್ಕೋಸ್ಕರ ಯುದ್ಧದ ಒಂದು ಸಂದರ್ಭದಲ್ಲಿ ಅವನನ್ನು ಏಳಿಸೋದಿಕ್ಕೆ ಸಾಹಸ ಮಾಡ್ತಿರ್ತಕ್ಕಂತಹ ಒಂದು ಚಿತ್ರಣವನ್ನು ನಾವು ನೋಡಬಹುದು. ಇಲ್ಲಿ ಓಲಗದೊಂದಿಗೆ ಅವರು ನಗಾರಿಗಳನ್ನು ನುಡಿಸ್ತಾ ಇರತಕ್ಕಂಥದ್ದು, ಗಂಟೆಯನ್ನು ಬಾರಿಸುವಂಥದ್ದು, ಆನೆಯು ಗೀಳಿಡುತ್ತಿರುವಂತಹ ಒಂದು ಚಿತ್ರಣ, ಹಾಗೆಯೇ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಕುಂಭಕರ್ಣನ ನಿದ್ರಾಭಂಗ ಮಾಡುತ್ತಿರುವಂತಹ ಒಂದು ಚಿತ್ರಣವನ್ನು ಇಲ್ಲಿ ನಾವು ಕಾಣಬಹುದು. ಹಾಗೆಯೇ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯನ ಇರ್ತಕ್ಕಂಥ ಒಂದು ಚಿತ್ರಣವನ್ನು ನೋಡಬಹುದು. ಹಾಗೆ ಈ ಸ್ಟೆಪ್ನಲ್ಲಿ ನಾವು ದುರ್ಗಾ ಮಾತೆಯನ್ನಿಟ್ಟು ಆರಾಧಿಸಿದ್ದೇವೆ. ಹಾಗೆ ಹಿಂದಿನ ಕಾಲದಲ್ಲಿ ಬಳಸ್ತಾ ಇರತಕ್ಕಂತಹ ಕಲ್ಲಿನ ವಸ್ತುಗಳನ್ನು ಮಾರುವಂತಹ ಒಬ್ಬ ಶೆಟ್ಟನನ್ನು ಇಟ್ಟಿದ್ದೇವೆ ನೋಡಿ. ಆಗಿನ ಕಾಲದಲ್ಲಿ ಈ ಕಲ್ಲು ಬೀಸುವಂತಹ ಕಲ್ಲು, ಅರೆಯುವಂತಹ ಕಲ್ಲು, ಕುಟ್ಟುವಂತಹ ಕಲ್ಲು, ಒಳಕಲ್ಲು ಅಂತ ಏನು ಹೇಳ್ತೀವಿ ನಾವು, ಇದನ್ನೆಲ್ಲ ನಾವು ಆಗಿನ ಕಾಲದಲ್ಲಿ ಬಳಸ್ತಾ ಇದ್ವಿ. ಈಗ ಮಿಕ್ಸಿ, ಗ್ರೈಂಡರ್ ಅಂತ ಹೇಳಿ ಬಂದು ಇವುಗಳನ್ನೆಲ್ಲ ನಾವು ಬಿಟ್ಟಿದ್ದೀವಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಮೂಡಿಸೋಕ್ಕೋಸ್ಕರ ನಾವು ಈ ಒಂದು ಚಿತ್ರಣವನ್ನು ಇಲ್ಲಿ ತೋರಿಸಿದ್ದೇವೆ. ಹಾಗೆಯೇ ಇಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಬಳಸ್ತಾ ಇರ್ತಕ್ಕಂತಹ ಹಿತ್ತಾಳೆ ಪಾತ್ರೆಗಳನ್ನು ತೋರಿಸಿದ್ದೇವೆ. ಹಾಗೆಯೇ ದವಸ ಧಾನ್ಯಗಳನ್ನು ಇಟ್ಕೊಂಡಿರ್ತಕ್ಕಂತಹ ಒಬ್ಬ ಶೆಟ್ಟಿ ಅಂತ ಹೇಳಿ ನಾವು ಆಗಿನ ಕಾಲದಿಂದನೂ ಈ ಒಂದು ಕಾನ್ಸೆಪ್ಟ್ನ ತೋರಿಸ್ಕೊಳ್ತಾನೆ ಬಂದಿದ್ದೇವೆ. ಇಲ್ಲಿ ಒಬ್ಬಾಕೆ ತರಕಾರಿಗಳನ್ನು ಮಾಡ್ತಾ ಇರ್ತಕ್ಕಂಥ ಚಿತ್ರಣ. ಹಾಗೆ ಇಲ್ಲಿ ಕುರ್ಚಿಗಳಿರುವಂತಹ ಒಂದು ಡೈನಿಂಗ್ ಟೇಬಲ್ ಅಂತ ಏನು ಹೇಳ್ತೀವಿ, ಆಗಿನ ಕಾಲದಲ್ಲಿ ಅರಮನೆಗಳಲ್ಲಿ ಇದನ್ನು ನಾವು ನೋಡಬಹುದು.
ಹಾಗೆ ಶಾರದಾ ದೇವಿಯನ್ನಿಟ್ಟು ಪೂಜಿಸಿದ್ದೇವೆ. ಸೊ ಇದು ನಮ್ಮ ಮನೆಯ ಒಂದು ಗೊಂಬೆಗಳ ಸಂಭ್ರಮ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಧನ್ಯವಾದಗಳು.